ಈ ಹಿಂದೆ ನಡೆದಂಥ 11 ಸ್ಟಾರ್ಸ್ ವಾರಿಯರ್ಸ್ನ ಪಂದ್ಯಾವಳಿಗ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು PSI ಮೇಡಮ್ ಅವ್ರಿಗೂ ಸಲ್ಮಾನ್ ಅವರಿಗೆ ನೆರವೇರಿಸಬೇಕಂತ ವಿನಂತಿ. ಹಲೋ ಸರ್. ಹಾಂ ಸರ್, ರಿಬ್ಬನ್ ಕಟಿಂಗ್ ಅವರು. ಹಾಂ ಸರ್. और ये बहुत ही अच्छी कीपिंग वहां पर सचिन चौहान के द्वारा. गणदैवता गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गीत ಕೈಸಲಿ ಕೊಡ ಏ ಸಾಕ್ರಿ. 6 7 8 9 10 8 9 10 11 12 1 2 3 4 5 6 ಸ್ಟಾರ್ಟ್. ಹೇಳ್ಸ್ರಂಗೆ 30 31 32 33 34 35 36 37 38 39 40 41 42 43 1 चल छोटू अभी 2-3 चल विनर 7 8 वेरी गुड. हेडर ಟೀಮ್ ಇಂಟ್ರೊಡ್ಯೂಸ್ ಪರಿಚಯ ಮಾಡ್ಕೊಡು. ನಾವು ಈ ಕಡೆ ನಿಂದ್ರಪ್ಪ. ನಮ್ಮ ಟೀಮ್ ಸಂದೀಪ್ ಪಾಟೀಲ್ ಆಯ್ತು. ರಾಜ್ಕುಮಾರ ನವೀನ್ ಯಾವಾಗಲೂ ಹೊಸದು ಕಂಡು ಸುನೀಲ್ ನಮಸ್ಕಾರ ಸಾವರ್ಕರ್ ಆಗಲಿ ಸುಮ್ಮಂತ
ಭರತ ನೋಡು, ಭರತ ಶ್ರೀರಾಮಚಂದ್ರ ಭರತ ಭಾಳ ಭಾರಿ ಇದ್ದವ. ಭರತನಂಗಾಗಿ बाबा ओ साई बाबा ಬಂದು ಸಂಜೀವ್ ಅಂದ್ರೇನು ಹನುಮಂತ ದೇವರು, ಸಚಿನ್ ತೆಂಡೂಲ್ಕರ್, ಮಲ್ಲಿಕಾರ್ಜುನ ದೇವರಾಜ, ಮಣಿಪಾಲ್ ರೆಡ್ಡಿ, ಮಣಿಪಾಲ್ ಅಂದ್ರೆ ಪರಮೇಶ್ವರ್, ಹನುಮಂತ, ಮ್ಯಾಲೆ ನೋಡ್ಬೇಕಾಗ್ತದೆ, ಹಾಳಪ್ಪ, ರೈಟ್, ಆಲ್ ದ ಬೆಸ್ಟ್. ವೆಂಕಟೇಶ್ ಪ್ರಸಾದ್, ವೆಂಕಟರಮಣ, ಜಗನ್ನಾಥ್, ಜಗತ್ತಿಗೆ ಯಾರೋ ಆಯ್ತು ಮುಗಿಸ್ ಸರ್. हजार रुपये का इनाम यहाँ पर प्रदीप दूसरी सबके द्वारा यहाँ पर घोषित किया गया है। तुरंत मैच के बाद उनको पुरस्कार इनको दिया जाएगा। अच्छी जीत यहाँ पर हासिल की है यहाँ पर चिंचोली स्टार्स ने, और इसमें महत्वपूर्ण योगदान में कहता है किट्टी और नेपाल रेड्डी बहुमूल्य विकेट बनाए उन्होंने। अगर किट्टी यहाँ पर ಸ್ವಾಮಿ ವಿವೇಕಾನಂದ ಜಯಂತಿ ಎಂದು ಏನಪ್ಪ ಅಂದರೆ ನಮ್ಮ ಆಸ್ಪತ್ರೆ ಅತ್ರೆ ಆಸ್ಪತ್ರೆ ವತಿಯಿಂದ ಪಂದ್ಯವನ್ನು ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ಇದರಲ್ಲಿ ಏನಪ್ಪ ಅಂದರೆ 7 ಟೀಮ್ ಏನಪ್ಪ ಭಾಗವಹಿಸಿದ್ದು. ಸೊ ಎಲ್ಲ ಟೀಮ್ಗಳು ಏನಪ್ಪ ಅಂದರೆ ಚಲೋ ಆಡಿದ್ದಾರೆ. ಈಗ ವಿನ್ನರ್ ಏನಪ್ಪ ಅಂದರೆ ಚಿಂಚೋಳಿ ಸ್ಟಾರ್ಸ್ ಭಾಳ ಚೆನ್ನಾಗಿ ಆಡಿದರು. ರನ್ನರ್ ಏನಪ್ಪ ಅಂದರೆ ಸೂಪರ್ ಸ್ಟಾರ್ಸ್ ಚಂದಾಪುರ್ ಅವರು ಕೂಡ ಏನಪ್ಪ ಅಂತಂದರೆ ಚೆನ್ನಾಗಿ ಆಡಿದರು. ಆಮೇಲೆ ಈ ಟೂರ್ನಮೆಂಟ್ ನಡೀಲಿಕ್ಕೆ ಏನಪ್ಪ ಅಂತಂದರೆ ಬ್ಯಾಕ್ ಬೋನ್ ಆಗಿದ್ದಂತಹ ಇವರು ಘಳಪ್ಪ ಅವರು, ಮಂಜು ಅವರು, ಆಮೇಲೆ ಅವಿರೋಧ್ ಅವರು, ಆಮೇಲೆ ಪಿಂಟು ಅವರು, ಡಿ ಕೆ ಅವರು, ಆಮೇಲೆ ವಿಕ್ರಮ್ ಅವರು, ಆಜೀಜ್ ಅವರು, ಸೊ ಆಮೇಲೆ ಪ್ರಸಾದ್ ಅವರು. ಸೊ ಇವರೆಲ್ಲ ಏನಪ್ಪ ಅಂತಂದರೆ ಈ ಟೂರ್ನಮೆಂಟ್ ಏನಪ್ಪ ಅಂದರೆ ಬ್ಯಾಕ್ ಬೋನ್ ಆಗಿದ್ದಾರೆ. ಹಾಗೂ ಮೈಪಾಲ್ ರೆಡ್ಡಿ ಅವರು ಕೂಡ ಏನಪ್ಪ ಅಂತಂದರೆ ಈ ಟೂರ್ನಮೆಂಟ್ ಏನಪ್ಪ ಅಂದರೆ ಬ್ಯಾಕ್ ಬೋನ್ ಆಗಿ ಈ ಟೂರ್ನಮೆಂಟನ್ನು ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಇವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಎವರ್ಗ್ರೀನ್ PSI ಸಾಹೇಬರು ಅವ್ರ ಸಪೋರ್ಟ್ ಇಲ್ಲಾರ್ದು ಏನಪ್ಪ ಅಂತಂದರೆ ಈ ಟೂರ್ನಮೆಂಟ್ ಏನಪ್ಪ ಅಂದರೆ ಆಗೋದಿಲ್ಲ. ಹಾಗೂ ಡಾಕ್ಟರ್ ಬಸವೇಶ್ ಖ್ಯಾತ ಏನಪ್ಪ ಅಂತಂತಂದರೆ ಕಿಡ್ನಿ ರೋಗ ತಜ್ಞರು, ಅವರು ಕೂಡ ಏನಪ್ಪ ಅಂದರೆ ಈ ಪಂದ್ಯಾವಳಿಯನ್ನು ಬಂದು ಏನಪ್ಪ ಅಂತಂದರೆ ರೋಚಕಗೊಳಿಸಿದ್ದಾರೆ. ಥ್ಯಾಂಕ್ ಯು. 162ನೇ ಸ್ವಾಮಿ ವಿವೇಕಾನಂದ ಹುಟ್ಟುಹಬ್ಬ ಜಯಂತಿ ಪ್ರಯುಕ್ತ ಈ ಕ್ರಿಕೆಟ್ ಮ್ಯಾಚ್ ಇದು ಸ್ಪರ್ಧೆ ಮಾಡಿಸಿದ್ದಕ್ಕೆ ಡಾಕ್ಟರ್ ಅಜಯ್ ಕಾಟಾಪುರ್ ಅವರು ಹಿ ಇಸ್ ಟೇಕನ್ ಲಾಟ್ಸ್ ಆಫ್ ಪೇನ್. ವಿ ಶುಡ್ ಬಿ ವೆರಿ ಹ್ಯಾಪಿ ಫಾರ್ ಎಮ್. ಒಂದು ಎರಡನೇದು, ಈ ಥರ ಪಂದ್ಯಾವಳಿ ಆಗೋದ್ರಿಂದ ನಮಗೆಲ್ಲರಿಗೂ ಇಟ್ ಈಸ್ ನಾಟ್ ಅ ಕಾಂಪಿಟೇಷನ್, ಇಟ್ ಈಸ್ ಅ ಹೆಲ್ದಿಯರ್ ರಿಲೇಷನ್. ಎಲ್ಲರದು ಒಬ್ರಿಗೆ ಯಾರ್ಯಾರು ಇದ್ದೀವಿ ಅಂತ ಗೊತ್ತಾಗ್ತದೆ. ಸ್ಪೋರ್ಟ್ಸ್ ಮಾಡೋದಂದ್ರೆ ಒಂದು ವೈಚಾರಿಕತೆ. ನಾನು ಅಜಯ್ ಸಣ್ಣವ್ರು ಹಿಡಿದು ಆಡ್ಕೊತ ಬಂದೀವಿ ಕ್ರಿಕೆಟ್. ಅವ್ರದ್ದೊಂದು ಟೀಮು ನಮ್ದೊಂದು ಟೀಮ್. ಅಂದ್ರೆ ಆ ಟೈಮ್ದಾಗ ನಾವು ಏನು ವಾಟ್ ರಿಲೇಷನ್ ಬಾಂಡಿಂಗ್ ಇದೆ, ಟಿಲ್ ಡೇಟ್ ವಿ ಹ್ಯಾವ್ ದಟ್ ಸೇಮ್ ಬಾಂಡಿಂಗ್. ಸೊ ಸ್ಪೋರ್ಟ್ಸ್ ಅನ್ನೋದು ಇಟ್ ಈಸ್ ನಾಟ್ ಅ ರಿಲಿಜನ್, ಇಟ್ ಈಸ್ ಅ ಬ್ಲಡ್ ಇನ್ ಅಸ್, so that we run the spirit. ಹೌದಲ್ಲ ಸರ್? So this spirit should be running high on to us. It's not the runners up, it's not the winners, it is the participation of all of us. ಅದಕ್ಕೆ
ಇವತ್ತು ಬೆಳಗ್ಗೆ ಪುಷಪ್ಸು ಡಿಪ್ಸು ಪುಲ್ಅಪ್ಸು ಎಲ್ಲ ಮಾಡಿಸಿದ್ರು. ಸೊ ಇಟ್ ಬಿಕೇಮ್ ಜಸ್ಟ್ ಒನ್ ಗೇಮ್ ಅಲ್ಲ, ಮಲ್ಟಿಪಲ್ ಗೇಮ್ಸ್ ಆದವು. ದಿಸ್ ಈಸ್ ಅನ್ ಇನಿಷಿಯೇಷನ್. ಇದು ಎಲ್ಲರಿಗೆ ನಮ್ಮದೊಂದು ಸ್ಫೂರ್ತಿ ಸಿಕ್ಕಂಗಾಯಿತು. ಮುಂದಿನ ಬರೋ ದಿನಗಳಲ್ಲಿ ಈ ಥರ ಸಾಕಷ್ಟು ಕಾರ್ಯಕ್ರಮಗಳು ಆಗಬೇಕು ಅಂತ ನಾವು ಭಾವಿಸಿ ಈ ಥರ ಆಗಬೇಕು ಅಂಥೇಳಿ ನಾನು ಎಲ್ಲರಿಗೂ ಕಾಂಗ್ರ್ಯಾಚುಲೇಟ್ ಮಾಡ್ತಾ ಈ ನಾನು 2 ಮಾತು ಇದೊಂದು ಚಿಕ್ಕ ಪ್ರೋಗ್ರಾಮ್ ಮಾಡೋಕೆ ಮಾಡಿದರು, ಡಾಕ್ಟರ್ ಸರ್ ಹೇಳಿದರು. ಬಟ್ ನಾವು ಇಬ್ಬರು ಡಿಸ್ಕಸ್ ಮಾಡಿ ಕ್ರಿಕೆಟ್ ಟೂರ್ನಮೆಂಟ್ ಬಂತು. ಅದು ಮಧ್ಯದಾಗೆ ಬಂದಿದ್ದ ಡೇಟ್, ಬಟ್ ನಾವು ಡಿಸ್ಕಸ್ ಮಾಡಿ ಇವತ್ತಿನ ಡೇಟ್ನಾಗ January 12 ಕ್ರಿಕೆಟ್ ಮಾತ್ರ ಎಲ್ಲ ಯೂತ್ಸ್ ಆಡಲಿ, ಹಿರಿಯರು ಎಲ್ಲರೂ ಆಡ್ತಾರೆ. ಇಲ್ಲಿ ಯಾವುದೇ ಜಾತಿ ಮತ ಪಂಥ ಕುಲ ಗೋತ್ರ ಬಣ್ಣ ಯಾವುದೂ ಸಹ ಇದರಲ್ಲಿ ಮ್ಯಾಟ್ರ್ ಆಗಲ್ಲ. ಎಲ್ಲರೂ ಚೇರಪ್ ಮಾಡಿ ಆಡಿದೆವು. ಈ ಲೋಕಲ್ದವ್ರು ಎಲ್ಲರೂ ಇದ್ದೆವು. ಈ ನಾವು ಆಗಲಿ ಯಾರೇ ಆಗಲಿ ಒಬ್ರಿಗೋರು ಏನಾರ ಭಾವಗಳು ಬೇರೆ ಬಂದಿರ್ತಾವೆ, ಪದಗಳು ಬೇರೆ ಬಂದಿರ್ತಾವೆ. ಯಾರೂ ಸಹ ನಾವೇ ಆಗಲಿ ಮತ್ತೊಬ್ರು ಯಾರೇ ಆದರೂ ಸಹ ಮನಸ್ಸಲ್ಲಿ ಇಟ್ಕೋಬಾರ್ದು. ಸ್ವಲ್ಪ ನಾವು ಇನ್ವಾಲ್ವ್ ಜಾಸ್ತಿ ಆಗಿದೆ ಇಲ್ಲಿ ಅಂತಲ್ಲ, ನಾ ಆ್ಯಸ್ ಎ ಪ್ಲೇಯರ್ ಆಗಿ ನೋಡ್ಕೋತೀವಿ, ಆ್ಯಸ್ ಎ ಆಡಿಯನ್ಸ್ ಆಗಿ ನೋಡ್ಕೋತೀನಿ. ಅಂಪೈರ್ಗಾಗಲಿ ಆಡಿಯನ್ಸ್ಗಾಗಲಿ ಕೆಲವೊಬ್ರಿಗೆ ಯಾರು ಕ್ಲೋಸ್ ಇರ್ತಾವೆ ಸ್ವಲ್ಪ ವರ್ಡ್ಗಳು ಬರ್ತಾವೆ, ಫ್ರೆಂಡ್ಲಿ ಮಾತಾಡ್ತೇವೆ. ಇಲ್ಲಿ ಕುಂತಾಗೆ ನಾವು ಆ್ಯಸ್ ಎ ಆಟಗಾರ ಪ್ರೇಕ್ಷಕ ರೀತಿ ನೋಡ್ಕೋತೇವೆ. ಯಾರಿಗೂ ಸಹ ಅನ್ಯತೆ ಭಾವಿಸಿದೆ, ಯಾರಿಗೂ ಸಹ ಮನಸ್ಸು ನೋವಿಸಲ್ಲ. ನಾವಿರೋದು ಹಿಂಗೆ. ಇದೇ ರೀತಿಯಾಗಿ ನಾವು ಇದು 3ನೇ ಟೂರ್ನಮೆಂಟ್ ಆಡ್ತಾ ಇರೋದು. 6 ತಿಂಗಳಾಯಿತು. ಡೈಲಿ ಬೆಳಿಗ್ಗೆ ಆಡ್ತೇವೆ. ಮೈಪಲ್ ರೆಡ್ಡಿ ಆ ಕಾರಣಕ್ಕೋಸ್ಕರನೇ ಇವತ್ತು ನಾವೆಲ್ಲ ಕೋಚ್ ಇವತ್ತು 2 ಚಕ್ಕ ಹೊಡೆದ್ರು ಅವರು. ಅದರಲ್ಲಿಯೂ ಸಹ ಸಲಿ ಮಾಡ್ತಾರೆ. ಪಟೇಲ್ ಇಬ್ಬರು ಬರ್ತಾರೆ, ಕೆಲವ್ರು ಬರ್ತಾರೆ. ಕೈ ಮುಗಿ ಇಲ್ಲಿದೆ ಮೈಕ್ನಾಗ ಬೈದಿದ್ದೆವು, ಸ್ವಲ್ಪ ಕೆಲವ್ರು ಎಂದಿದ್ದೆವು. ಅದರಲ್ಲೇನು ಎಲ್ಲರೂ ಸ್ವಲ್ಪ ಮುಖ ಪರಿಚಯದಂತೆ ಎಂದಿದ್ದೆವು ಅಷ್ಟೇ. ಮತ್ತು ಯಾರಿಗೇನು ಬೇಯಬೇಕಂತಲ್ಲ, ಮನಸ್ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ಈ ಕಪ್ಪಾಗಲಿ ಯಾರಿಗೆ ಅಲ್ಲಿ ಕಂಪಲ್ಸರಿ ಸಿಗುತ್ತೆ. ಸೋಲೋಗಲು ಅಂತ ಕಾಮನ್ ಎಲ್ಲರಿಗೂ ಇದ್ದದ್ದು ಇರ್ತದೆ. ಒಂದಿನ ಗೆಲುವಾಗ್ತದೆ, ಒಂದಿನ ಸೋಲೆ ಗೆಲುವೆ ಸೋಪಾನ ಅಂತ ಮೊದಲು ಹಿರಿಯರು ಹೇಳಿದ್ದಾರೆ. ಆ ಪದಗಳನ್ನು ನಾವು ದಾರಿ ಮಾಡಿಕೊಂಡು ಹೋಗ್ತಾ ಇರಬೇಕು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೆಲವರು ಈ ರೀತಿ ಸರಣಿಗಳು ನಡೆಸ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಉಪಯೋಗ ಕೊಟ್ಟಿದ್ದೆವು. ಇದು ಮೈದಾನದ ಉಸ್ತುವಾರಿಗಳು ಸ್ವಲ್ಪ ಯಾರಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಅಮೌಂಟ್ ಕೇಳಬಾರ್ದು ಅಷ್ಟೇ. ಬೇರೆ ಕಡೆ ಎಲ್ಲ ಎಂಟರ್ಟೈನ್ ಮಾಡ್ತಾರೆ. ಈ ನಮ್ಮಲ್ಲಿ ಜವರಿಗೆಲ್ಲಿದೆ ಫಸ್ಟ್ ಕ್ಲಾಸ್ ಇದೆ. ಅಲ್ಲಿ ಏನು ಒಟ್ಟೊಟ್ಟ ಏನು ಮಾಡಲ್ಲ. ಭಾಳ ಒಳ್ಳೆ ಆಟಗಾರ ಆಡ್ತಾರೆ ಅಲ್ಲಿ, ಮತ್ತು ಆಕ್ಷನ್ ತೊಗೊಳ್ತಾರೆ ಅಲ್ಲೆಲ್ಲ. ಅದೇ ರೀತಿ ನಮ್ಮಲ್ಲಿ ಸಹ ನಡೀತಾ ಒಳ್ಳೊಳ್ಳೆ ಆಟಗಾರ ಅದಾರ. ಇದು ಓನ್ಲಿ ಎಂಟರ್ಟೈನ್ಮೆಂಟ್. ಯಾರ್ಯಾರಿಗೆ ಇವತ್ತಿನ ದಿನ ದುಡಿದ್ರೆ ಎಷ್ಟೋ ದುಡ್ಡು ಸಿಗ್ತಾವೆ, ಡ್ಯೂಟಿ ಇರ್ತಾವೆ. ಆದರೂ ಸಹ ಬಿಟ್ಟು ಬಂದಿದ್ದಾರೆ ಅಂದರೆ ಮನಸ್ಸಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಸದೃಢ ಆಗಬೇಕಾದ್ರೆ ಈ ರೀತಿಯೂ ಸಹ ಆಟದಲ್ಲಿ ಪ್ರತಿಯೊಬ್ಬರೂ ಆಗಲೇಬೇಕು. ಇಲ್ಲಿ ಕೆಲವರು ಆಡ್ತಾರೆ, ಕೆಲವರು ಆಡದೇ ಇದ್ದರೂ ಸಹ ಇಂಟ್ರೆಸ್ಟಿಂದ ಬಂದಿದ್ದಾರೆ. ಅವರು ಅಂಪೈರ್ ಮಾಡಿದ್ದಾರೆ. ಅವ್ರು 1 ಬಾಲ್ ಆಡಿಲ್ಲ, 1 ಬ್ಯಾಟ್. ಕ್ರಿಕೆಟ್ ಅಂದರೂ ಒಂದು ನನಗೆ ಹೊಚ್ಚು. ನಾನು ಹೈದರಾಬಾದ್ದಾಗ ಬಿಸ್ನೆಸ್ ಇದೆ. ಇಲ್ಲಿ ನಮ್ಮ ಹುಡುಗ ಇಷ್ಟಿಕಾರ ಇದ್ದಾರೆ. ಮೊನ್ನೆ ಬಂದಿದ್ದವರು ಸುಲಭ ಚಂದ. ಇದು ದಸ್ತಾಪುರದ ಒಂದು ಪ್ರೋಗ್ರಾಮ ಸರ್, ನೀವು ಬರ್ಬೇಕ್ರಿ ನೋಡ್ಲಿಕ್ಕೆ ಅಂತಂದು. ಅದು ಅಲ್ಲಿಗೆ ಭೀ ಹೋದ. ಅಲ್ಲಿಂದ ಒಂದು ಆಟದ ಒಂದು ಅದು ಎಲ್ಲ ನಮ್ಮ ಹುಡುಗರು ಆಡ್ತಾ ಇದ್ದಾರೆ ಅಂತಂತಂದ್ರೆ ನಮ್ಗೊಂದು ಹೆಮ್ಮೆ. ನಾವು ದೂರಲಿಂದ ಬಂದು ಅವ್ರಿಗೆ ನಾವು ಸಪೋರ್ಟ್ ಮಾಡಿದಾಗೆ ನಾವು ಎಲ್ಲರೂ ನಾವು ಎಲ್ಲರೂ ಒಂದಾಗಿರ್ಬೋದು. ಇವತ್ತು ಸೋಲು ಗೆಲುವು ಎಲ್ಲರಿಗೂ ಐತೆ, ನಮಗೂ ಐತಿ, ಅವರಿಗೆ ಐತಿ. ಈ ಕಪ್ಪೆ ಗೆಲ್ಲಬೇಕಂತೇನಿಲ್ಲ. ಎಲ್ಲರೂ ಮನಸ್ಸಿಗೆ ಗೆಲ್ಲಬೇಕು. ಅದು ಮನಸ್ಸು ಯಾವುದು ನೋವು ಇಟ್ಕೋಬಾರ್ದು. ಎಲ್ಲರೂ ಹೊಂದಾಣಿಕೆಯಲ್ಲಿಂದ ಹೋಗ್ಬೇಕು. ಎಲ್ಲರೂ ಇವತ್ತು ಈ ದಿನ ಯಾವುದು ಯುವಕರ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ. ಎಲ್ಲರೂ ಯುವಕರು ಒಂದಾಗಿ ಇದು ನಾನು ಹೆಚ್ಚು ನಾನು ಕಮ್ಮು ಅನ್ನೋದು ಇದು ಇವತ್ತಿನ ದಿನ ಮಾತಾಡಬಾರ್ದು. ಮತ್ತೊಂದು ಇದೊಂದು ಟೂರ್ನಮೆಂಟ್ ನಾನು ಪೋಲಕ್ಪಳ್ಳಿಯಲ್ಲಿ 1990 ನಾನು ಟೂರ್ನಮೆಂಟ್ ನಾನು ಈ ಥರ ಒಂದು ಗ್ರೌಂಡ್ ಇಲ್ಲಿ ಮಾಡಿಸಿದ್ದೇನೆ ಸರ್. ಅವಾಗೂ ನಾವು ಟೂರ್ನಮೆಂಟ್ ಮಾಡಿಸಿದ್ದೇವೆ. ಇಲ್ಲಿ ಭೀ ಇಲ್ಲಿ ಆಗ್ಲಿಕ್ಕಂತ ಸ್ಟಾರ್ಟಿಂಗ್ ನಾವೆಲ್ಲ ಇಲ್ಲಿ ಆಡ್ತಿದ್ದೇವೆ. ನಂದು ಇಲ್ಲಿ ಮುಂದೆಗಡೆ ಹೊಲ ನಂದು ಮುಂದೆಗಡೆ ಇದ್ದಿದ್ದು ಹೊಲ ನಂದೇ. ಈಗ ನನಗೊಂದು ಕ್ರಿಕೆಟ್ ಅಂದ್ರೆ ನನಗೆ ಭಾಳ ಉತ್ಸಾಹಾಭಿಲಾಷೆ. ಎಲ್ಲಿದ್ರು ಮ್ಯಾಚ್ IPL ಆಯ್ತದ, ಬೆಂಗಳೂರು ಅಂದ್ರೆ ಎಲ್ಲ ಕಡೆ ಇದ್ದರೂ ಹೋಗಿ ನೋಡುವಂಥ ಒಂದು ಅಭಿಲಾಷೆ. ಅದು ಒಂದು ಕ್ರಿಕೆಟ್ ಬಗ್ಗೆ ನಿಮ್ದು ಏನೋ ಸಪೋರ್ಟ್ ಬೇಕಾಗಿತ್ತು, ನನ್ನ ದುಡ್ಡಕ್ಕೆ ಏನೋ ಹೆಲ್ಪ್ ಬೇಕಾಗಿತ್ತು ಅಂತಂದ್ರೆ ನಾನು ಅದಕ್ಕೆ ತಯಾರಿದ್ದೀನಿ. ಯಾವಾಗಾದ್ರೂ ಭೀ ನೀವು ಎಲ್ಲರೂ ಏನಾದರೂ ಹೊಂದಾಣಿಕೆಯಲ್ಲಿ ಎಲ್ಲರೂ ಕಲಿತು. ಈಗ ನಮ್ಮ ಮಂಜು ಅವರು ನನ್ನ ಮನೆಯಲ್ಲೇ ಇದ್ದಿದ್ದಾರೆ. ಅವರು ಅರ್ಲಿ ಮಾರ್ನಿಂಗ್ ನಾ 4 o'clock ಗ್ರೌಂಡಿಗೆ ಬರ್ತಿದ್ರು. ಬಂದು ಆಡ್ತಾ ಹೋಗ್ತಿರ್ತಾರೆ. ಎಲ್ಲರೂ ಅದು 4 ಗಂಟೆಗೆ ಎಲ್ಲರೂ ಬಂದು ಮಾಡಿದ್ರೆ ತಮ್ಮ ದೈಹಿಕ ಆಗಲಿ ಏನಾಗಲಿ ಒಳ್ಳೆಯ ಇದಿರ್ತಾರೆ. ನೀವೆಲ್ಲರೂ ನಾವು ಕೋಪ್ರೇಷನ್ ಮಾತಾಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ನನಗೆ ಒಂದು ಹೆಮ್ಮೆ.
ಇದೇ ಥರ ಎಲ್ಲರೂ ಮಾಡ್ತಾ ಹೋಗ್ರಿ. ಟೂರ್ನಮೆಂಟ್ಗೆ ಏನಾಯ್ತು ಅಂತಂದ್ರೆ ನಮಗೆ ಆದಷ್ಟು ಹೆಲ್ಪ್ ಬೇಕಾಯ್ತು ಅಂದ್ರೆ ನಾನು ಮಾಡ್ತೀನಿ ಅಂತ ಹೇಳಿ ನಾವು ಈ ಡಾಕ್ಟರ್ ಸಾಹೇಬ್ರು ನಾವು ಎಷ್ಟು ಅವ್ರ ಪಪ್ಪ ಅವ್ರ ಬಳಿ ಹೋಗ್ತಿದ್ದೇವೆ ನಾವು. ಈಗ ಅವರು ಪಪ್ಪ ಅವ್ರ ಬಳಿ ಹೋಗಿ ನಾವು ಹೋಗಿ ಅವರು ಸ್ಟೇಟ್ಮೆಂಟ್ ತೊಗೊತಿದ್ದೀವಿ ಎಲ್ಲ ಮಾಡಿ. ಈಗ ಅವರು ಮಕ್ಕಳಾಗಿ ಇಲ್ಲಿ ಬಂದು ಮಾಡ್ತಾರೆ ಅಂದ್ರೆ ನಮ್ಗೆ ಹೆಮ್ಮೆನ ಚಿಂಚೋಳಿಯಿಂದ ಚಂದಾಪುರ ಪೋಲಕ್ಪಳ್ಳಿ ಗ್ರಾಮದಾಗ ಬಂದು ಇದೊಂದು ಸ್ಟೇಡಿಯಮ್ದಾಗ ಬಂದು ಮಾಡ್ಕೊಡ್ಲತ್ತಾರ ಅಂತಂದ್ರೆ ಭಾಳ ಖುಷಿ. ಅವರಿಗೆ ನಮ್ಮ ತುಂಬ ಕಂಗ್ರಾಚುಲೇಷನ್ ಹೇಳ್ತೀನಿ ಅಂತ ಹೇಳಿ ಧನ್ಯವಾದಗಳು ಸರ್. ನಡೆಸಿದ್ದಾರೆ. ಸುಮಾರು ನಾವು ಇಲ್ಲಿ 3 ಟೂರ್ನಮೆಂಟ್ ಆಡಿದ್ದೇವೆ. ಅದೇ ರೀತಿ ನಾವು ಅಜಯ್ ಸರ್ ಅವರು, ಬಸವ ಸರ್ ಅವರು, PSS ಸರ್ ಅವರು ಅವರು ಹಾಸ್ಪಿಟಲ್ ಹೋದ್ರು ಕೂಡ ನಮಗೆ ಅವ್ರು ಸಿಗಲ್ಲ. ಅದಕ್ಕೆ ಅವರು ಸ್ಪೋರ್ಟ್ಸ್ ಕೊರ ನಮ್ಮ ಸಲಕ ಇಲ್ಲಿ ಬಂದಿದ್ದಾರೆ ಗಿರೋಣಿಗೆ. ಯುವಕರು ಎಲ್ಲ ನೀವು ಮುಂದೆ ಬರಬೇಕು, ಮುಂದೆ ಸರಿಯಾಗಿರ್ಬೇಕು. ನೀವು ಯಾವ ಆನ್ಲೈನ್ ಗೇಮ್ ಆಡಬಾರ್ದು, ಅದು ತಪ್ಪು ಮಾಡತ್ತೀರಿ ನೀವು ಸಣ್ಣ ಸಣ್ಣ ಹುಡುಗರು ಇದ್ದೀರಲ್ಲ, ನೀವು ಮುಂದೆ ಬರಬೇಕು, ಆಡ್ಬೇಕು. ನೀವು ನಾವೇ ಅಂತ ಆಡೋದಿಲ್ಲ ಕ್ರಿಕೆಟ್, ನೀವು ಕೂಡ ಆಡ್ಬೇಕು. ನೀವು ಮುಂದೆ ಬೇಕು, ಎಲ್ಲ ಚಿಕ್ಕ ಹುಡುಗರೆಲ್ಲ ನೀವು ಮುಂದೆ ಬರಬೇಕು. CD ಗುಟ್ಕಾ ಗೋವಾ ಸಿಗರೇಟ್ ಎಲ್ಲ ದಯವಿಟ್ಟು ಯಾರು ಮಾಡಬೇಡ್ರಿ. ದಯವಿಟ್ಟು ಹೇಳಿದ್ದಾರೆ ಸ್ಪೋರ್ಟ್, ನೀವು ಎಲ್ಲ ಸ್ಪೋರ್ಟ್ಗೆ ಜರ ಮಹತ್ವ ಕೊಡಿ. ನೀವು ದುಡೀರಿ, ಏನು ಭೀ ಮಾಡಿರಿ, ಸುಮ್ಮನೆ 1 hour ಸ್ಪೋರ್ಟ್ ಮಾಡಿರಿ. ಅವ್ರು ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನಾವು ಪ್ರದೀಪ್ ಅವರು ಪ್ರದೀಪ್ ದೇಶಮುಖ್ ಅವ್ರು ಹೇಳಿದ್ದಾರೆ, ಅವ್ರು ಇಲ್ಲಾಂದ್ರೆ ಈ ಫೈನಲಲ್ಲಿ ನಾವು ಮ್ಯಾಚ್ ಆಡ್ತೀವಿ. ಅವರು ಕಷ್ಟಪಟ್ಟು ಗ್ರೌಂಡ್ ಮಾಡಿದ್ದಕ್ಕೆ ನಾವು ಪೊಳಪಳ್ಳಿ ರೋಲು ಕ್ರಿಕೆಟ್ ಆಡ್ತಾ ಇದ್ವಿ. ನಾವು ಪ್ರಸಾದ್ ಸರ್ ಕೂಡ ಗ್ರೌಂಡ್ಗೆ ಮೆಹನತ್ ಮಾಡಿದ್ದಾರೆ. ಪ್ರದೀಪ್ ಅವ್ರು ದೇಶಮುಖ್ ಅವರು ಭಾಳಷ್ಟು ಮೆಹನತ್ ಮಾಡಿ ನಮ್ಮ ಗ್ರೌಂಡ್ ಅವರು ಚಿಕ್ಕಂದ್ರಿಗೆ ಅವ್ರು ಮಾಡಿದರೆ ನಾವು ಇಷ್ಟೊತ್ತಿಗೆ ನಾವು ಫೈನಲಲ್ಲಿ ನಾವು ಕೃಷ್ಣ ಪೊಳಪಳ್ಳಿ ಅವರು ನಾವು ಆಡಿದ್ದೇವೆ. ದಯವಿಟ್ಟು ಯಾರು ಆನ್ಲೈನ್ ನೋಡಿ ಇವತ್ತಿನ ಒಂದು ದಿವಸ ನಾವು ಈ ಸ್ಪೋರ್ಟ್ಸ್ ಆಡಿದ್ಕ ಯಾರು ಆನ್ಲೈನ್ ಆಡಿಲ್ಲ. ಯಾರು ಒಂದು ಟೆನ್ಷನ್ ಏಟು ಇರುತ್ತೆ, ಆ ಟೆನ್ಷನ್ ಹೋಯ್ತು. ಜಾತಿ ಭೇದ ಇರಲ್ಲ ಇದ್ರಾಗ, ಆ ಜಾತಿ ಭೇದ ಅನ್ನೋದೇ ಇರಲ್ಲ. ನಮ್ಮ ಯುವಕರು ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಇದ್ರೆ ನಾವು ಸ್ಪೋರ್ಟ್ಸಲ್ಲಿ ನಂಬರ್ 1 ಗೆಲುವನ್ನು ಸಾಧಿಸ್ತೀವಿ, ಇಲ್ಲಾಂದರೆ ಸಾಧಿಸೋಕೆ ಸಾಧ್ಯ ಇಲ್ಲ. ದಯವಿಟ್ಟು ಚಿಕ್ಕ ಹುಡುಗರು ಕೂಡ ನೀವು ಬೇಗ ಬರಬೇಕು. ಅದೇ ದಯವಿಟ್ಟು ಎಲ್ಲ ಸ್ಪೋರ್ಟ್ಸ್ ಮಾತು ಕೂಡ ನಾವು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.